ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನೀವು ನೋಡ್ತಿದ್ದೀರಾ ಸೂಟ್ ಟಾಕ್ಸ್ ಚಾನಲ್ಗೆ ಸ್ವಾಗತ. ಬನ್ನಿ ಗಸ್ತು ಡೇ 19 ಆಗಿದ್ದರಿಂದ ಏನಿಲ್ಲ, ನಾನಿವತ್ತು ಜಾತ್ರೆ ಆಗಿನ ಬರ್ರಿ. ಜಾತ್ರೆ ಹಂಗೆ ಹಾಕ್ಯಂಡು ದಾಸವಾಳದ ಓದ್ದು ಕರೆ ಪ್ಯಾಂಟ್ ಹಾಕ್ಯಂಡು ಬ್ಯಾಗ್ ಗಾಡಿ ಹಾಕ್ಯಂಡು ಹೊಂಟೀನಿ ಬರ್ರಿ. ದಿನ ಹೋಗಂಗೆ ಆಫೀಸಿಗೆ ಹೊಂಟೀನಿ. ಇವತ್ತೇನು ವಿಶೇಷತೆ ಅನ್ನೋಕೆ ಏನಿಲ್ಲ, ಅಮಾಸೆ ಐತೆ ಮನ್ಯಾಗ. ಅಮಾಸೆ ಇದೆ, ಸ್ವಲ್ಪ ನಿಧಾನ ಹೋಯ್ಪ ಅಂತಂದ್ರೆ ಎಲ್ಲ ನಮ್ಮ ಕೈಯಾಗಿರ್ತದೆ. ನಾವು ಹೆಂಗೆ ಗಾಡಿ ಹೊಡಿತೀವಿ ಅದ್ರ ಮೇಲೆ ಹೋಗ್ತದೆ ಯಾವುದೋ ಐತಿ. ಹಂಗಂತ ತಿಳಿಸ್ತಾ ನಾ ಬಂದೀನಿ ಬರ್ರಿ, ಆಫೀಸ್ ಕಡೆ ಹೊಂಟೀನಿ ಬರ್ರಿ. ಟೈಮ್ ಬಂದು 9:55 ಆಗಿತ್ತ. ಈ ಕಳ್ಳಿಂದ ನೋಡಿದ್ರೆ ಸರ್ ಒಂದು ಯಾವುದೋ ವಿಸಿಟ್ ಐತೆ ಅಂತಂದ್ರೆ ಹೋಗ್ಬೇಕಂತಂದ್ರೆ ಹೊಂಟೀನಿ ಬರ್ರಿ, ಆಫೀಸ್ ಕಡೆ ಹೊಂಟೀನಿ. ವಿಸಿಟ್ ಅಂತಾರ ಮುಗಿಸ್ಕೊಂಡು ನಾನು ಸಂತು ಬಂದೀವಿ. ಸಂತು ಇಲ್ಲ ಅಣ್ಣ ಹೊರಗೆ ಹೋಗ್ಬರಮ್ಮ ಅಂತಂದ ಮುಗಿಸ್ಕೊಂಡು ಬಂದೀವಿ ಬರ್ರಿ. ಅಲ್ಲಿಂದ ನಮ್ಮ ದೋಸ್ತ ಜೊತೆಗೆ ಬಂದೀವಿ ಬರ್ರಿ. 2 ಮಾತಾಡ್ತಾರ ಅಂತ ಕೇಳ್ರಿ. ಮತ್ತೆ ನೀನು ಕೆಂಟ ಸರ್ ವ್ಯಾಪಾರ ಮಾಡ್ಕೊಂಡು 2 ಸಾವಿರ ನೋಡ್ಕೊಂಡು ತಣ್ಣಗದ ಮಾಡ್ರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ ಅನ್ಕೊಂತಾರ ದೇವಾಗ. ಇಲ್ಲಿ ನೋಡ್ರಿ ಕನಕ ಒಂದ್ ಯಾವ್ದು ವಿಸಿಟ್ ಐತೆ ಅಂತ ಹೇಳಕ್ ಕುಂತಾನ, ಕರ್ಕೊಂಡು ಹೋಗ್ತಾನ ಅಂತ ನೋಡ್ರಿ. ನೋಡ್ರು ಸ್ವಲ್ಪ ನಾಚಿಕೆ ಅಂತ ಹೋಗೋವಾಗ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇಲ್ಲಿಂದ ನಿಮಗೆ ಮಧ್ಯಾಹ್ನ ಹೊತ್ತಿನಾಗ 2 ಗಂಟೆಗೆ ಊಟ ಮಾಡ್ಕೊಂಡ್ ಬಂದೀವಿ. ನೀವು ನಿಮಗೆ ಹಿಂಗೆ ಕಾಣ್ತಾ ರೋಡ್ನಾಗ ಗೌಡಾಗ ಎಣ್ಣೆ ಬೇಕಂದ್ರೆ ಒಂದು 20 ವರ್ಷದ್ದು ಚಲೋ ಇಬ್ಬರು ನೋಡ್ರಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಮದಿ ಮಾಡ್ಕೊಂತಾನಂತ ಯಾವ್ದಾದ್ರು ಹುಡುಗಿದ್ರೆ ಹೇಳಂತ ಹೇಳ ಗೌಡಾಗ. ಗೌಡ್ರ ಹುಡುಗಿನೇ ಬೇಕು, ಗೌಡ್ರ ಹುಡುಗಿನೇ ಬೇಕು. ಬೇರೆ ಹುಡುಗಿಯರು ಮದುವೆ ಹೇಳ್ಬೇಕಂತ ನೋಡು, ಕಂಡೀಷನ್ ಅದು ಕೆಳಗೆ ಹೋಗ್ಬೇಕು. ಹೇಳ್ತೀರಾ ನೀವೇನಾದ್ರು ನಿಮ್ ಕಡೆಯಿಂದ? ನಮ್ಮ ಗೌಡ್ರಿಗೆ ಒಂದು ಹೆಣ್ಣು ಕೊಟ್ಟವರಿಗೆ ಒಂದು ಬಹುಮಾನ. ಹೌದಮ್ಮ? ಬರ್ರಿ ಅಲ್ಲಿಂದ ಸೀದಾ ನಾನು ಸರ್ ಇಬ್ರು ಕಟಿಗೆ ಬಂದ್ಬಿಟ್ಟು ಬರ್ರಿ. ಮಾರ್ಗೇಜ್ ಇತ್ತು ಒಂದು SR ಆಫೀಸ್ನಾಗ ಮಾರ್ಗೇಜ್ ಮಾಡ್ಕೊಂಡು ಬಂದಿವಿ ಬರ್ರಿ. 2 hours later. ಎಲ್ಲ ಮುಗಿಸ್ಕೊಂಡು ಹೊಂಟಿವಿ ಬರ್ರಿ ಮನೆ ಕಡೆಗೆ. ಮತ್ತು ನಾಳೆ ಸಿಗೋಣ. ನಮ್ಮ ರೈಲ್ವೆ ಸ್ಟೇಷನ್ ನೈಟ್ ಟೈಮ್ನಾಗ ಹೆಂಗೆ ಕಾಣ್ತದೆ ಅಂತೇಳಿ ಎಲ್ಲ ಫುಲ್ಲು ಕೆಲಸ ಏನು ಜೋರು ನಡೆದೈತಿ. ಬರ್ರಿ ನಿಮ್ಮ ಭೇಟಿ ನಾಳೆ ಸಿಗೋಣ ಅಂತ. ಹೆಂಗನಿರ್ರಿ ಜೀವನದಾಗ ಚಲೋ ಇರ್ರಿ ಅಂತ ತಿಳಿಸ್ದೆ. 2 ಮಾತು ಮುಗಿಸೋಣ ಅಂತ.